ಔಷಧವಿಲ್ಲದೆ ವಾಸಿಯಾಗುತ್ತೆ ಕಾಯಿಲೆ. ಮಿಲಿಟರಿ ವೈದ್ಯನ ನಿಸ್ವಾರ್ಥ ಸೇವೆ, ದೇಶದ ಗಣ್ಯ ವ್ಯಕ್ತಿಗಳಿಗೂ ಚಿಕಿತ್ಸೆ. ಇದುವೇ ಹೊತ್ತಿನ ವಿಶೇಷ ಡಾಕ್ಟರ್ ಸ್ಪೆಷಲ್. ನಾನು ವಿಜಯ. ಅವಕಾಶ ಸಿಕ್ಕರೆ ಸಾಕು ವಿದೇಶಕ್ಕೆ ಹೋಗಿ ಹೈಟೆಕ್ ಜೀವನ ನಡೆಸೋ ವೈದ್ಯರು ಇಂದಿನ ಕಾಲದಲ್ಲಿ ಸಿಗ್ತಾರೆ. ಆದರೆ ಮಿಲಿಟರಿಯಲ್ಲಿದ್ದ ವೈದ್ಯನೊಬ್ಬ ದೇಶದ ರಾಷ್ಟ್ರಪತಿ, ಸೇನಾ ಮುಖ್ಯಸ್ಥರು, ರಾಷ್ಟ್ರೀಯ ರಾಜಕೀಯ ನಾಯಕರಿಗೆ ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಂತರ ದಿನಗಳಲ್ಲಿ ಸ್ವಂತ ಜಿಲ್ಲೆಗೆ ಬಂದು ಪಟ್ಟಣ ಸೇರಿದಂತೆ ಹಳ್ಳಿಯ ಮನೆ ಮನೆಗೂ ತೆರಳಿ ಸೇವೆ ಸಲ್ಲಿಸ್ತಿದ್ದಾರೆ. ಅವ್ರು ಯಾರು ಗೊತ್ತಾ? ಈ ವರದಿ ನೋಡಿ. ಬೆಳಗ್ಗಿನಿಂದ ಸಂಜೆವರೆಗೂ ಆಸ್ಪತ್ರೆಗೆ ಬರೋ ರೋಗಿಗಳ ತಪಾಸಣೆ, ಫುಲ್ ಬ್ಯುಸಿಯಾಗಿರೋ ವೈದ್ಯರು. ಒಂದು ವೇಳೆ ರೋಗಿಗಳು ಅಶಕ್ತರಾಗಿದ್ದಲ್ಲಿ ಮನೆ ಮನೆಗೂ ತೆರಳಿ ಅಲ್ಲಿಯೇ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಅಂದ್ಹಾಗೆ ಇವರ ಹೆಸರು ಡಾಕ್ಟರ್ ಮುರಳೀಧರ್ ಪಾಟೀಲ್. ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಸೂಳಿಕೇರಿ ಗ್ರಾಮದವರು. ಮೊದಲೇ ಹೆಸರು ಗಳಿಸಿದ್ದ ಡಾಕ್ಟರ್ ಪಾಟೀಲರು ಮನಸ್ಸು ಮಾಡಿದ್ರೆ ವಿದೇಶಕ್ಕೆ ತೆರಳಿ ಇನ್ನಷ್ಟು ಹೆಸರು ದುಡ್ಡು ಮಾಡಬಹುದಿತ್ತು. ಆದ್ರೆ ಅವರು ಹಾಗೆ ಮಾಡಲಿಲ್ಲ. ಸಾಧನೆ ಬಳಿಕ ನಿಸ್ವಾರ್ಥ ಮನೋಭಾವನೆಯಿಂದ ತಮ್ಮ ಹುಟ್ಟೂರು, ಸ್ವಂತ ಜಿಲ್ಲೆಯ ಜನರಿಗಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮೆಡಿಕಲ್ ಕೋರ್ಸ್ನಲ್ಲಿ 28 ವರ್ಷ ಸರ್ವಿಸ್ ಮಾಡಿ ಈಗ 3 ವರ್ಷ ಆಯಿತು ಹೊರಗಡೆ ಬಂದಿದ್ದು. ನಮ್ಮ ನೇಟಿವ್ ವಿಲೇಜ್ ಸುಳಿಕೆರೆ ಅಂತ, ಬಾಗಲಕೋಟೆಯಿಂದ 8-9 ಕಿಲೋಮೀಟರ್ ದೂರ ಆಗ್ತದೆ. ಈಗ ಇಲ್ಲಿ ಬಂದು ಜನಗಳ ಸೇವೆ ಮಾಡ್ತಾಯಿದ್ದೀನಿ. ತುಂಬ ಸಂತೋಷ ಆಗ್ತದೆ. ನಮ್ಮ ವಿಲೇಜ್ಗೆ ಹೋಗಿ ಡೈಲಿ ನಾನು ಅಲ್ಲಿ ಸರ್ವಿಸ್ ಕೊಟ್ಟು ಬರ್ತೀನಿ. ಒಂದು 2 ಪೇಷಂಟ್ ಎಷ್ಟೊತ್ತು ನೋಡ್ಕೊಂಡು ಬರ್ತೀನಿ. ಮತ್ತು ಇಲ್ಲಿ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು, ಸೋರಗಾವಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀನಿ. ಬಾಗಲಕೋಟೆಯ ಸೋರಂಗಾವಿ ಆಸ್ಪತ್ರೆ ಮತ್ತು ಕುಮಾರೇಶ್ವರ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ನಂತರ ತಮ್ಮ ಪೇಷಂಟ್ಗಳ ಸ್ಥಿತಿಗೆ ಅನುಸಾರವಾಗಿ ಹಳ್ಳಿ ಮತ್ತು ಪಟ್ಟಣದ ಮನೆ ಮನೆಗೂ ತೆರಳುತ್ತಾರೆ. ಅಲ್ಲಿ ಕೈಕಾಲು ನೋವಿನಿಂದ ಬಳಲುವ ಚಿಕ್ಕ ಚಿಕ್ಕ ಮಕ್ಕಳಿಗೆ, ವೃದ್ಧರಿಗೆ ವ್ಯಾಯಾಮ ಅಂದ್ರೆ ಫಿಸಿಯೋಥೆರಪಿ ಮೂಲಕ ಆರೈಕೆ ಮಾಡ್ತಾರೆ. ನಾನು ಒಂದು ಮಾಂತ್ರಿಕ ಶಕ್ತಿ ಅನ್ನುವಂತೆ ಕೇವಲ 5 ದಿನಗಳಲ್ಲಿ ನನ್ನ ಬೆರಳುಗಳು ಚಲನೆಯಲ್ಲಿ ಅವು ಮೊದಲಿನಂತೆ ಆದಂಥ ಸಂದರ್ಭವನ್ನು ನಾನು ಸ್ವತಃ ಅನುಭವಿಸಿದ್ದೆ. ಇಂಥ ಒಬ್ಬ ವೈದ್ಯರು ಇವತ್ತು ಗ್ರಾಮೀಣ ಪ್ರದೇಶವನ್ನು ಹುಡುಕಿಕೊಂಡು ಬಂದಿರೋದು ನಾವು ಹೆಮ್ಮೆ ಪಡುವಂಥ ಸಂಗತಿ. ಏಕೆಂದರೆ ಅನೇಕ ವೈದ್ಯರು ನಗರಮುಖಿಯಾಗಿ ಅಲ್ಲಿ ಇರುವಂಥ ಸಂದರ್ಭದಲ್ಲಿ ಗ್ರಾಮೀಣ ಜನತೆಯ ಸೇವೆಯನ್ನು ಸ್ವತಃ ಮನೆ ಮನೆಗೆ ತೆರಳಿ ಸಲ್ಲಿಸ್ತಾ ಇರೋದು ಸಹಿತ ಭಾಳ ಅವರ ಒಂದು ಸೇವೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಅನ್ನುವಂಥದ್ದು. ಇಂಥ ಒಬ್ಬ ವೈದ್ಯರು ಈ ನಮ್ಮ ಭಾಗಕ್ಕೆ ಸಿಕ್ಕಿರೋದು ಮತ್ತು ಫಿಸಿಯೋಥೆರಪಿಯ ಅಗತ್ಯ ಇರುವಂಥ ಅನೇಕ ರೋಗಿಗಳು ಇವತ್ತು ನಮ್ಮ ಹಳ್ಳಿಗಳಲ್ಲಿ ಸಹಿತ ಇರುವಂಥ ಸಂದರ್ಭದಲ್ಲಿ ಯಾವ ಔಷಧಗಳಿಲ್ಲದೆ, ಮಾತ್ರೆಗಳಿಲ್ಲದೆ ಮತ್ತು ಯಾವುದೇ ಚಿಕಿತ್ಸೆ ಇಲ್ಲದೆ ಕೇವಲ ಅವರ ಇದರ ಮೂಲಕ ಫಿಸಿಯೋಥೆರಪಿ ಮೂಲಕ ಆರೋಗ್ಯವನ್ನು ಆರಂಭ ಮಾಡುವಂಥ ಸಂಗತಿಯನ್ನು ಕೇಳಿದಾಗ ಖಂಡಿತವಾಗಿ ಇಂಥ ವೈದ್ಯರಿಗೆ ನಾವು ಸಲಾಂ ಅರ್ಪಿಸಲೇಬೇಕಾಗಿದೆ. ಈ ಭಾಗದಲ್ಲಿ ಡಾಕ್ಟರ್ ಪಾಟೀಲರು ಹೆಚ್ಚು ಫೇಮಸ್ ಆಗಿದ್ದು, ಇವರ ಸೇವೆ ಪಡೆಯಲೆಂದೇ ಹುಬ್ಬಳ್ಳಿ, ಮೈಸೂರು, ಬೆಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಜನರು ಬರ್ತಾರೆ. ಹೆಚ್ಚಿನ ಸ್ಥಾನಮಾನ ಗಳಿಸಿ ಇಂದು ಹುಟ್ಟಿದ ಜಿಲ್ಲೆಗೆ ಬಂದು ಪಟ್ಟಣ ಸೇರಿದಂತೆ ಹಳ್ಳಿಯಲ್ಲೂ ಹೋಗಿ ಜನರ ಸೇವೆ ಮಾಡ್ತಿರೋದು ನಿಜಕ್ಕೂ ಶ್ಲಾಘನೀಯವೇ ಸರಿ. ಇನ್ನು ಈ ಡಾಕ್ಟ್ರು ಮೊದಲಿನಿಂದಲೂ ಹೀಗೆ ಸೇವೆ ಮಾಡ್ತಾ ಇದ್ರಾ ಅಂತ ನೀವು ಕೇಳಬಹುದು. ಅಂದಹಾಗೆ ಇವರು ಮೊದಲು ಮಿಲಿಟರಿಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಅಲ್ಲೂ ಇವರಿಗೆ ದೇಶದ ಮಹಾನ್ ವ್ಯಕ್ತಿಗಳ ಪರಿಚಯ ಕೂಡ ಆಗಿತ್ತು. ಅವರು ಯಾರು, ಏನು ಅನ್ನೋದಕ್ಕೆ ಇಲ್ಲಿದೆ ಉತ್ತರ.
ಸುಮಾರು 28 ವರ್ಷಗಳವರೆಗೆ ಮಿಲಿಟರಿಯಲ್ಲಿ ಫಿಸಿಯೋಥೆರಪಿ ವೈದ್ಯರಾಗಿ ಸೇವೆಯನ್ನ ಸಲ್ಲಿಸಿದಂತವರು ಶಿಸ್ತಿನಿಂದ ವೃತ್ತಿಯಲ್ಲಿದ್ದ ಡಾಕ್ಟರ್ ಪಾಟೀಲರು ಯುದ್ಧದಲ್ಲಿ ಗಾಯಾಳುಗಳಾಗಿ ಕೈಕಾಲು ನೋವಿನಿಂದ ಬಳಲುತ್ತಿದ್ದ ಸೈನಿಕರ ಸೇವೆ ಮಾಡ್ತಿದ್ರು. ಇವರ ಸೇವೆಯನ್ನ ನೋಡಿ ದೆಹಲಿಯಲ್ಲಿರುವಾಗ ರಾಷ್ಟ್ರಪತಿಗಳಾಗಿದ್ದ ಅಬ್ದುಲ್ ಕಲಾಂ ಅವರು ಮೊಣಕೈ ತೊಂದರೆಯಾದಾಗ ಅವರಿಗೆ ಚಿಕಿತ್ಸೆಯನ್ನ ನೀಡೋಕೆ ನೇಮಿಸಲಾಯಿತು. ನಂತರದಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಕಾಲು ನೋವಿನಿಂದ ಬಳಲಿದ ಸಂದರ್ಭದಲ್ಲಿ ನಿರಂತರ ವೈದ್ಯಕೀಯ ಫಿಸಿಯೋಥೆರಪಿ ಚಿಕಿತ್ಸೆ ನೀಡಿ ಅವರ ಪ್ರಶಂಸೆಗೂ ಪಾತ್ರರಾದ್ರು. ಬಾಗಲಕೋಟೆಯಲ್ಲಿದ್ದುಕೊಂಡೇ ನಾಡಿನ ಜನರ ಸೇವೆ ಸಲ್ಲಿಸ್ತಾ ಇರೋದು ಹೆಮ್ಮೆ ತರುತ್ತೆ ಅಂತಾರೆ ಡಾಕ್ಟರ್ ಮುರಳೀಧರ್ ಪಾಟೀಲ್. ಮತ್ತು ಆರ್ಮಿಯಲ್ಲಿದ್ದಾಗ ನಾನು ಸಾಕಷ್ಟು ಜನ ಟ್ರೀಟ್ ಮಾಡಿದ್ವಿ. ಮತ್ತು ಲಖನೌ, ದೇಹರಾದೂನ್, ದಿಲ್ಲಿ, ತೇಜ್ಪುರ್, ಅಸ್ಸಾಂ, ಜಮ್ಮು ಈ ಥರ ಎಲ್ಲ ಕಡೆ ಥ್ರೂಔಟ್ ಇಂಡಿಯಾ ನಾನು ಸರ್ವಿಸ್ ಕೊಟ್ಟಿದ್ದೀನಿ. ಅಲ್ಲಿ ದಿಲ್ಲಿಯಲ್ಲಿ ನಾನಿದ್ದಾಗ ಸೆಕೆಂಡ್ ಟೈಮು ಡಾಕ್ಟರ್ APJ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಇದ್ದರು, ರಾಷ್ಟ್ರಪತಿ ಅವರು ಟ್ರೀಟ್ಮೆಂಟ್ ಮಾಡೋ ಒಂದು ಸೌಲಭ್ಯ ಸಿಕ್ಕಿತ್ತು. 2.5 ತಿಂಗಳ ಸತತವಾಗಿ ಅವ್ರ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಪ್ರತಿ ದಿವಸ ಹೋಗಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮಾಡಿಸಿ ಬರ್ತಿದ್ವಿ. ಅವರ ರೈಟ್ ಶೋಲ್ಡರ್ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ರು. ಅವ್ರು ಪೂರ ಟ್ರೀಟ್ ಆಗಿ ಸರಿಯಾಗೋವರೆಗೂ 2.5 ತಿಂಗಳು ನಾವು ಅವ್ರ ಮನೆಗೆ ಪ್ರತಿದಿನ ಹೋಗಿ ಟ್ರೀಟ್ ಮಾಡಿ ಬರ್ತಿದ್ವಿ, ರಾಷ್ಟ್ರಪತಿ ಭವನಕ್ಕೆ ಹೋಗಿ. ಅಲ್ಲದೆ ರಾಷ್ಟ್ರೀಯ ರಾಜಕೀಯ ಮುಖಂಡ ಜಸ್ವಂತ್ ಸಿಂಗ್ ಮತ್ತು ಸೇನಾ ಮುಖ್ಯಸ್ಥರು ಸೇರಿದಂತೆ ಪ್ರಮುಖರಿಗೆ ವಿಶೇಷ ಚಿಕಿತ್ಸೆ ಮೂಲಕ ಗುಣಪಡಿಸಿದಂತವರು. ಲಖನೌ, ಡೆಹ್ರಾಡೂನ್, ಜಮ್ಮು, ಅಸ್ಸಾಂ, ದೀಸ್ಪುರ ಸೇರಿದಂತೆ ದೇಶದ ವಿವಿಧೆಡೆ ಸೇವೆ ಸಲ್ಲಿಸಿ ಇಂದು ಸ್ವಂತ ಊರಿನಲ್ಲಿ ಬಡವರ ಸೇವೆ ಮಾಡ್ತಿದ್ದಾರೆ. ಅವರು ಆರ್ಮಿಯಿಂದ ರಿಟೈರ್ಮೆಂಟ್ ಆದಮೇಲೆ ಇಲ್ಲಿ ಅವರು ತಮ್ಮ ನೇಟಿವ್ ಬರಬೇಕು ಅಂತೇಳಿ ಬಂದರು. ಬಂದಮೇಲೆ ಅವರಿಗೆ ಒಂದು ಹಾಸ್ಪಿಟಲ್ ಅವಶ್ಯಕತೆ ಇತ್ತು ಅವರಿಗೆ. ಅವಾಗ ನಾನು ಬಂದು ಕೇಳಿದರು, ನಾನು ಫಿಸಿಯೋಥೆರಪಿ ಮಾಡಿದ್ದೀನಿ, ಅಲ್ಲೆಲ್ಲ ನಾವು ಡೆಲ್ಲಿಯಲ್ಲಿ ಕೆಲಸ ಮಾಡಿದ್ದೀನಿ, ಎಕ್ಸ್-ಆರ್ಮಿ ಮನುಷ್ಯ, ಅದಕ್ಕೆ ನಾನು ಏನಾದರೂ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ. ನಾನು ಇಮಿಡಿಯೇಟ್ಲಿ ನನಗೆ ಅವಶ್ಯಕತೆ ಇತ್ತು. ಮತ್ತು ಅವರಿಂದ ಅವ್ರ ಸರ್ವಿಸಸ್ ಅವರೆಲ್ಲ ತಮ್ಮ ರೆಕಾರ್ಡ್ ನೋಡಿದ ಮೇಲೆ ನನಗೆ ಭಾಳ ಇಷ್ಟ ಆಯಿತು ಅವ್ರದ್ದು. ಅದಕ್ಕೆ ನಾನು ಇಮಿಡಿಯೇಟ್ಲಿ ಅವ್ರನ್ನ ಕರೆದೋಗಿಲ್ಲ, ನೀವು ಜಾಯ್ನ್ ಆಗಿಲ್ಲ ನಾನು ಹಾಸ್ಪಿಟ್ಲು ಅಂತೇಳಿ ಜಾಯ್ನ್ ಮಾಡಿ. ಆಮೇಲೆ ಕೆಲವೊಂದು ಸಾಮಗ್ರಿಗಳು ಬೇಕು ನನಗೆ, ಇನ್ನೂ ಅಷ್ಟು ಪೂರ್ತಿ ಇದಾಗಿಲ್ಲ ಅಂತೇಳಿ, ಇನ್ನಷ್ಟು ಇಕ್ವಿಪ್ಮೆಂಟ್ಸ್ ತರಿಸ್ಕೊಡ್ರಿ ಅಂತೀವಿ. ಇಮಿಡಿಯೇಟ್ಲಿ ನಾನೆಲ್ಲ ಅವ್ನ ಇಕ್ವಿಪ್ಮೆಂಟ್ಸ್ ಅವ್ರಿಗೆ ಏನು ಹೇಳಿದ್ದೆಲ್ಲ ಇಕ್ವಿಪ್ಮೆಂಟ್ಸ್ ತರಿಸ್ಕೊಟ್ಟೆ. ಆಮೇಲೆ ಅದರಿಂದ ನನ್ನ ಪೇಷಂಟ್ಗೂ ಭಾಳ ಹೆಲ್ಪ್ ಆಗೈತೆ. ಈ ಮೊದಲಿನಕ್ಕಿಂತನೂ ಅವ್ರು ಬಂದ ಮೇಲೆ ಆ ಫಿಸಿಯೋಥೆರಪಿಯಿಂದ ರಿಸಲ್ಟ್ಸ್ ಚಲೋ ಬರಾಕೈತಿ. ಮಿಲಿಟರಿಯಲ್ಲಿ ಇದ್ದುಕೊಂಡೇ ದೇಶದ ಮಹಾನ್ ನಾಯಕರ ಸೇವೆ ಮಾಡಿದ್ರು. ನಂತರದ ದಿನಗಳಲ್ಲಿ ಹುಟ್ಟಿದ ಊರಿಗೆ ಬಂದರೂ ಸೇವೆ ಮಾಡೋದನ್ನ ವೈದ್ಯರು ನಿಲ್ಲಿಸಲಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೇವೆ ಸಲ್ಲಿಸೋರು ಕಮ್ಮಿಯಾಗಿರೋ ಸಂದರ್ಭದಲ್ಲಿ ಇವರ ಸೇವೆ ನಿಜಕ್ಕೂ ಡಿಫರೆಂಟ್. ಇಂತಹ ಗುಣವನ್ನ ಪ್ರತಿಯೊಬ್ಬರೂ ಕಂಡುಕೊಳ್ಳಲಿ. ಆ ಮೂಲಕ ದೊಡ್ಡವರ ಸೇವೆ ನಾಡಿನ ಹಳ್ಳಿಗಳಿಗೂ ತಲುಪಲಿ ಅನ್ನೋದು ಎಲ್ಲರ ಆಶಯ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಜಗಿ ಜೊತೆ ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್. ನಿಜಕ್ಕೂ ಇವರು ಡಿಫ್ರೆಂಟ್ ವೈದ್ಯರು. ಇವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಸುವರ್ಣ ನ್ಯೂಸ್ ನೋಡ್ತಾ ಇರಿ.